ಕ್ಷಣದೊಳ್ವಾತ್ಸಲ್ಯದಿಂದುಲಿದ ಲೋಕದರಿವೋ ನಿನ್ನೊಳ್ ಜ್ಞಾತಿಸಲೆಂ ಗುರುವಿಗಡವಿಗಟ್ಟಿರಬಹುದೋ ಗೋವಿನೊಡೆಗೆಂ ಬಿಡು ವೃಷಭವನಾಹ್ವಾನಿಪ ಬಿಡು ವೃಷಭವನಾಹ್ವಾನಿಪ ಪರಿಯ ನೀಂಗೆಂಬೋದಿಪೆನೋ ಬಾ ಬಳಿಗೆಲ್ದೊಡೆ ಥರಿಪಿದ ಎನ್ನ ನವನಾತ್ಮಸಾರದೊಳೆ ಆ ಥರ ರೇಗಿದ ಅವನು ಕ್ಷಣ ಮಾತ್ರದಲ್ಲೇ ವಾತ್ಸಲ್ಯದಿಂದ ನನ್ನನ್ನು ನೋಡಿದ. ಅಯ್ಯೋ, ಲೋಕದ ಅರಿವೇ ನಿನಗಿಲ್ಲ, ಅದಕ್ಕೆ ಇರಬೇಕು ಗುರು ನಿನ್ನ ಗೋವಿನ ಜೊತೆಗೇ ಇಲ್ಲಿಗೆ ಕಾಡಿಗೆ ಕಳಿಸಿರೋದು. ಹೋಗ್ಲಿ ಬಿಡು, ಆ ವೃಷಭ ಬೇಕಲ್ಲ ಗೋಮಾತೆಯರಿಗೆ ಕರು ಹಾಕಲಿಕ್ಕೆ, ಅದನ್ನು ಹೇಗೆ ಆಹ್ವಾನಿಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಮಂತ್ರ ಇದೆ, ಅದನ್ನು ಹೇಳ್ಕೊಡ್ತೀನಿ ಅಂತಂತ ಅವನು ಎನ್ನನವನ ಆತ್ಮಸಾರದಿಂ ಧರಿಸಿದ. ಅವದೋರಿದ ದಕ್ಷಿಣಾಭಿಮುಖದೊಳೆಂ ಪದ್ಮಾಸನದಿಂ ನಾ ಕುಳಿತೆ ಅವದೋರಿದ ದಕ್ಷಿಣಾಭಿಮುಖದೊಳೆಂ ಪದ್ಮಾಸನದಿಂ ನಾಂ ಕುಳಿತೆ ಕಣ್ಮುಚ್ಚಿದೊಡೆ ಗುಣಿಸಿದ ನವ ಮನಸಾರದೊಳೆ ಜಾರಿದ ಸಮಯದೊಳ್ ಪೂರ್ವದೆಡೆಗೆಲ್ದವ ಮೊಗ ಮಾಡೆಲ್ ಕಿವಿಯೆಡೆಗೆಂ ಬಾಗಿದನೋ ನಮಿಳನೇತ್ರದೆ ಮುಂಬರಿಕೆಯೊಳೆ ಕಿವಿಯೆಡೆಗೆಂಬಾಗಿದನೋ ನಮಿಳನೇತ್ರದೆ ಮುಂಬರಿಕೆಯೊಳೆ ಆ ಅವನು ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಕುಳಿತುಕೋ ಅಂತ ಹೇಳಿದ. ನಾವು ವೇದ ಪ್ರಕಾರ ನೋಡಬೇಕು ಅಂತಂದ್ರೆ ದಕ್ಷಿಣದಿಂದನೇ ನಮಗೆ ಯಾವುದೇ ಒಂದು ಹೊಸ ವಿಷಯ, ಹೊಸ ವಿಚಾರ, ಹೊಸ ಜ್ಞಾನ ಬರಲಿಕ್ಕೆ ಸಾಧ್ಯ. ಯಾಕೆ? ದಕ್ಷಿಣವೇ ಯಮ, ದಕ್ಷಿಣದಲ್ಲೇ ಯಮನಿರುವುದು, ಬ್ರಹ್ಮನಿರುವುದು. ಅದೇ ರೀತಿ ದಕ್ಷಿಣ ಮಾರ್ಗ ಅಂತಲೂ ಕೂಡ ಇದೆ, ನಾವು ಅದನ್ನು ವೇದಗಳಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ಹಾಗಾಗಿ ದಕ್ಷಿಣ ಅಭಿಮುಖವಾಗಿ ಕುಳಿಸಿದ ನನ್ನ ಪದ್ಮಾಸನ ಹಾಕೋ. ಯಾಕೆ ಪದ್ಮಾಸನ? ಉಪದೇಶ ತಗೋಬೇಕಾದ್ರೆ ಅಂದರೆ ನಮ್ಮ ಪಾದಗಳು, ನಮ್ಮ ಎರಡು ಪಾದ ಕಮಲಗಳು ಮೇಲಿರಬೇಕು. ಅಂದರೆ ಪಾದದ ಅಂಗಾಲನ್ನ ನಾವು ಶಾಂಡಿಲ್ಯ ಅಂತ ಕರಿತೀವಿ. ಆ ಶಾಂಡಿಲ್ಯನ ಋಷಿನೇ ಇದ್ದಾನೆ, ಅವನು ಬರೆದ ಉಪನಿಷತ್ತು ಓದಿದ್ರೆ ನಮಗೆ ಇವೆಲ್ಲ ಅರ್ಥ ಆಗ್ತದೆ. ಉಪದೇಶ ತಗೋಬೇಕಾದ್ರೆ ದಕ್ಷಿಣ ದಿಕ್ಕೇ ಯಾಕೆ ಬೇಕು, ಪದ್ಮಾಸನವೇ ಯಾಕೆ ಬೇಕು? ನಮ್ಮ ಬಲಗಾಲಿನ ಹೆಬ್ಬೆರಳಿನಲ್ಲಿ ರೀ ಅಂತ, ಎಡಗಾಲಿನ ಹೆಬ್ಬೆರಳಿನಲ್ಲಿ ಕಿ ಅಂತ ಎರಡು ನಾಡಿಗಳಿರ್ತವೆ. ರೀ ಅನ್ನೋದು ವಿಶ್ವೇ ದೇವನಾದರೆ ಕಿ ಅನ್ನೋದು
ಪಿತೃಗಳ ಸಂಬಂಧ ಇರ್ತದೆ. ನಮ್ಮ ಎಡಗಾಲಿನಿಂದ ನಮ್ಮಲ್ಲಿರುವ ಬೇಡದ ವಿಚಾರಗಳು ಭೂಮಿಯಲ್ಲಿ ಸಂವಹನ ಮಾಡಿದರೆ ಬೇಕಾದ ವಿಚಾರಗಳು ಬಲಗಾಲಿನಿಂದ ಬರ್ತದೆ. ನಾವು ಶ್ರಾದ್ದ ಮಾಡಿ ಅನುಭವ ಇದ್ರೆ ಗೊತ್ತಾಗ್ತದೆ. ಆಹ್ವಾನಿಸಿರುವ ಬ್ರಾಹ್ಮಣರಿಗೆ ವೈಶ್ವೇ ದೇವ, ವಿಶ್ವೇ ದೇವ, ವೈಶ್ವದೇವರು ಆ ಸ್ಥಾನದಲ್ಲಿ ಕುಳ್ಳಿರಿಸೋ ಅವರಿಗೆ ಬಲದ ಕಾಲಿಗೆ ನಾವು ಗಂಧ ಎಲ್ಲ ಹಚ್ಚಿ ಪಾದ ತೊಳೆದು ಆಹ್ವಾನ ಮಾಡ್ತೇವೆ. ಅದೇ ನಮ್ಮ ಪಿತೃವನ್ನು ಅವತ್ತಿನ ಶ್ರಾದ್ದ ಯಾರಿರ್ತದೆ ಅವರನ್ನು ಆಹ್ವಾನ ಮಾಡಬೇಕಾದ್ರೆ ನಾವು 3 ತಲೆಮಾರನ್ನು ಆ ಬ್ರಾಹ್ಮಣರ ಎಡಗಾಲಿನ ಹೆಬ್ಬೆರಳಿಗೆ ನಾವು ಪೂಜೆಯನ್ನು ಮಾಡಿ ಗಂಧವನ್ನು ಹಚ್ಚಿ ಪಾದವನ್ನು ತೊಳೆದು ಆಹ್ವಾನ ಮಾಡ್ತೇವೆ. ಇದೆಲ್ಲ ಆಗಮ ಬಲ್ಲವರಿಗೆ ಗೊತ್ತಿರ್ತದೆ, ವೇದ ಬಲ್ಲವರಿಗೆ ಗೊತ್ತಿರ್ತದೆ. ಹೀಗಾಗಿ ದಕ್ಷಿಣ ಮುಖ ಮಾಡಿ ಯಾವುದೇ ಜ್ಞಾನಕ್ಕಾಗಿ ಕುಳಿತುಕೊಳ್ಬೇಕಾಗ್ತದೆ ಪದ್ಮಾಸನದಲ್ಲಿ. ಈ ನಮ್ಮ ಶಾಂಡಿಲ್ಯ ಅಂದರೆ ನಮ್ಮ 2 ಪಾದಗಳು ಭೂಮಿಗೆ ತಗಲಬಾರ್ದವಾಗ ಆಕಾಶದ ಕಡೆಗೆ ಮುಖ ಮಾಡಿರಬೇಕು. ಆ 2 ಕಮಲಗಳಾದ್ರಿಂದ ಅದು ಪದ್ಮಾಸನ ಅಂತ ನಾವು ಹೇಳ್ತೇವೆ. ಆ ಒಂದೊಂದು ಕಾಲಿನಲ್ಲೂ 5 ಬೆರಳಿರ್ತದೆ. ರೀಕಿ 2 ಬಿಟ್ಟರೆ ಇನ್ನು ವಾತ, ಪಿತ್ತ, ಕಫ ಹಾಗೂ ಕಡೆ ಬೆರಳು ಜ್ಞಾನ. ಈ ಒಂದು ಪ್ರಕಾರಗಳೆಲ್ಲ ನಾವು ಇರೋದ್ರಿಂದ ನಾಡಿಶಾಸ್ತ್ರ ಇವುಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಹಾಗಾಗಿ ಅವನು ನನ್ನ ಆ ಆಸನದಲ್ಲಿ ಕೂರಿಸಿದ. ಅವನು ಪೂರ್ವದೆಡೆಗೆ ಮುಖ ಮಾಡಿ ಕುಳಿತುಕೊಂಡ. ನನ್ನ ಕಿವಿಯ ಬಳಿಗೆ ಸಾರಿದ. ನಿಮಿಳ ನೇತ್ರದಿಂದ ಅಂದರೆ ಕಣ್ಣನ್ನು ಅರ್ಧ ಮುಚ್ಚಿ ಕಣ್ಣುಗುಡ್ಡೆಯನ್ನು ಮೇಲಕ್ಕೆ ತೆಗೆದುಕೊಂಡು ಅವನು ನನ್ನ ಕಿವಿಗಡೆಗೆ ಬಾಗಿ ಮಂತ್ರದ ಉಪದೇಶವನ್ನು ಮಾಡಲಿಕ್ಕೆ ಆರಂಭಿಸಿದ. ನಿನಗೆಂ ನಾಂ ಬೋಧಿಪ ಮಂತ್ರವಿದೆಂ, ನಿನಗೆಂ ನಾಂ ಬೋಧಿಪ ಮಂತ್ರವಿದೆಂ, ವೃಷಭವಾಹ್ವಾನಿಸುವುದೋ ನಿಶ್ಚಿತದೆ ಮನದೊಳೆಕಾಗ್ರ ಪುನರಾವರ್ತನೆಯಂ, ನಿಮಿತ್ತದಿಂ ಪ್ರತ್ಯಕ್ಷವಾದೊಡೆಯದಕ್ಕೆಂ, ನಿಮಿತ್ತದಿಂ ಪ್ರತ್ಯಕ್ಷವಾದೊಡೆಯದಕ್ಕೆಂ, ಗುರು ಸಂಕಲ್ಪವಂ ನೀನರುಹೇ ಕೃತಗೊಳಿಸುವುದೆಲ್ಲವಂ, ವಾಸ್ತವದೊಳೆ ಗುರು ಸಂಕಲ್ಪವಂ ನೀನರುಹೇ ಕೃತಗೊಳಿಸುವುದೆಲ್ಲವಂ, ವಾಸ್ತವದೊಳೆ ಆ ಆ ಕಾರದಿಂದ ಆರಂಭಿಸಿ ಆ ವೃಷಭದ ಮಂತ್ರವನ್ನು ನನಗೆ ಹೇಳಿಕೊಟ್ಟ. ಅದಾದ ನಂತರ ಹೇಳಿದ, ಈ ನಾನು ಬೋಧಿಸಿರುವ ಮಂತ್ರವನ್ನು ನೀನು ಮನಸ್ಸಿನ ಏಕಾಗ್ರತೆಯಿಂದ ಪುನರಾವರ್ತನೆಯನ್ನು ಮಾಡು, ಆ ವೃಷಭವನ್ನು ಆಹ್ವಾನಿಸು. ಇದು ಕೆಲವು ಕಾಲ ಹೀಗೆ ಮಾಡಿದ ನಂತರ ಒಂದು ನಿಮಿತ್ತದಿಂದ, ಕಾರಣದಿಂದ, ಮಂತ್ರದ ಕಾರಣದಿಂದ ಅದು ಪ್ರತ್ಯಕ್ಷವಾಗ್ತದೆ. ನಾವು ವೇದದಲ್ಲಿ ನೋಡಬಹುದು, ದೇವತೆಗಳು ಮಂತ್ರಾಧೀನ, ಮಂತ್ರಗಳು ಬ್ರಾಹ್ಮಣಾಧೀನ. ಇವನು ಜಾತಿಯಿಂದ ಬ್ರಾಹ್ಮಣನಲ್ಲ, ಆದರೆ ಯಾರು ಬ್ರಹ್ಮತ್ವವನ್ನು ಒಂದು ಬೃಹತ್ ಚಲನೆ ಮತ್ತು ಚಿಂತನೆಯಲ್ಲಿ ತೊಡಗುತ್ತಾರೆ ಅವರಿಗೆ ದೇವತೆಗಳು ಅಧೀನರಾಗ್ತಾರೆ. ಅಂಥ ಅಧೀನವಾದ ದೇವತೆಗಳು ನಮಗೆ ಏನು ಬೇಕು ಅದನ್ನು ನಾವು ಏನು ಸಂಕಲ್ಪ ಮಾಡಿರ್ತೀವಿ ಅದನ್ನು ಕೊಡ್ತಾರೆ. ಈ ರೀತಿ ಅದು ಈ ನಿಮಿತ್ತದಿಂದ ಪ್ರತ್ಯಕ್ಷ ಆಗ್ತದೆ. ಆಗ ನಿನ್ನ ಗುರು ನಿನಗೆ ಏನು ಸಂಕಲ್ಪವನ್ನು ಹೇಳಿದ್ದಾನೆ, ಅಂದರೆ ಈ ಹಸುಗಳನ್ನು 1000ವನ್ನಾಗಿ ಮಾಡುವಂತ ಏನು ಹೇಳಿದ್ದಾನೆ ಅದನ್ನು ನೀನು ಆ ವೃಷಭಕ್ಕೆ ಹೇಳು, ಅದು ನಿನ್ನ ಎಲ್ಲ ಸಂಕಲ್ಪವನ್ನು ನೆರವೇರಿಸ್ತದೆ, ಇದು ನಿಜ ಅಂತ ಹೇಳಿದ. ಋಷಿಯೊಳ್ನಾಂ ಹೂಂಗುಟ್ಟೊಡೆ, ಋಷಿಯೊಳ್ನಾಂ ಹೂಂಗುಟ್ಟೊಡೆ, ಕರ್ಣದೊಳ್ ಮಂತ್ರವ ನಿರಿಸೆ
ಜಪವಂ ಅನುಷ್ಠಾನಿಸೋ ಎಂದನಿವ ಪುಂಸ ಹರಕೆಯಾಳದೆಂ ಜಪವಂ ಅನುಷ್ಠಾನಿಸೋ ಎಂದನಿವ ಪುಂಸ ಕಣ್ಮುಚ್ಚಿದೊಡೆಂದುಚ್ಚರಿಸಿ ಹಮಂ ಕಾರವಿದೋ ಝೇಂಕರಿಸಿತೋ ತ್ರಯದೊಳಿಹ ತನುವಂ ಜ್ಞಾತೃ ಚಳುಕಿನೊಳ್ ಕಂಪನದಿ ತ್ರಯದೊಳಿಹ ತನುವಂ ಜ್ಞಾತೃ ಚಳುಕಿನೊಳ್ ಕಂಪನದಿ ಅಂತ ನಾನು ಒಪ್ಪಿಗೆ ಕೊಟ್ಟಡೆಗೆ ಅವನು ಮಂತ್ರವನ್ನು ನನ್ನ ಕಿವಿಯಲ್ಲಿ ಹೇಳಿದ. ಈ ಜಪವನ್ನು ಅನುಷ್ಠಾನಿಸು ಅಂತ ಹೇಳಿದ್ರಲ್ಲ, ಅದನ್ನು ಆಯಿತು ಅಂತ ನಾನು ಹೇಳಿದ್ದೆ. ಅದನ್ನು ಅವನು ಹಾರೈಸಿದ, ಒಳ್ಳೆಯದಾಗಲಿ ಅಂತಂತ. ನಾನು ಆ ಮಂತ್ರ ಅವನು ಹೇಳಿಕೊಟ್ಟ ತಕ್ಷಣವೇ ಕಣ್ಣು ಮುಚ್ಚಿ ಕೂತ್ಕೊಂಡೆ. ಆ ಮಂತ್ರವನ್ನು ನಾನು ಆರಂಭಿಸಿದನೋ ಇಲ್ಲವೋ ಒಂಥರ ಝೇಂಕಾರ ಉಂಟಾಯಿತು ನನ್ನ ದೇಹದಲ್ಲಿ. ನಾನು ಎನ್ನುವುದರಲ್ಲಿ ಒಂದು ಕಂಪನ ಕಾಣಿಸಿಕೊಳ್ಳಿಕ್ಕೆ ಶುರುವಾಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ ಋಷಿಗಳು, ಕಣ್ಮುಚ್ಚಿದೊಡೆದೆಂದುಚ್ಚರಿಸಿಹ ಮಂಕಾರವಿದ ಝೇಂಕರಿಸಿತೋ ತ್ರಯದೊಳಿಹ ತನುವಂ ಚಳುಕಿನೊಳ್ ಜ್ಞಾತೃ ಕಂಪನದಿಂ. ಚಳುಕಿನೊಳ್ ಅಂದ್ರೆ ಒಂಥರ ಮಿಂಚು ಹೊಡೆದಂಗಾಯ್ತು ನನಗೆ. ಪಾಪ ಜಾಬಾಲಿ ಅಲ್ಲಿ ತನಕ ಯಾವ ಮಂತ್ರವನ್ನು ಕಲಿತವನಲ್ಲ, ಹೇಳೋನಲ್ಲ, ಈ ರೀತಿ ಒಂದು ಹೇಳೋ ಅಭ್ಯಾಸವೇ ಇಲ್ಲ. ಆದರೆ ಅವನ ಮನಸ್ಸು ಎಷ್ಟು ಸ್ವಚ್ಛವಾಗಿತ್ತು, ಎಷ್ಟು ನಿಷ್ಕಲ್ಮಶವಾಗಿತ್ತು, ಎಷ್ಟು ಸಾರದಿಂದ ಕೂಡಿತ್ತು, ಸತ್ಯದ ಕಡೆಗೆ ಎಷ್ಟು ಹಂಬಲವಿತ್ತು ಅನ್ನೋದು ಈ ಒಂದು ಅವನ ಅನುಭವ ನಮಗೆ ತೋರಿಸ್ಕೊಡ್ತಾ ಇದೆ. ಪುಳಕದನುಭವವಂ ಎನ್ನಳುದಿಪೇ ಝಳಕವಿದೊಯ್ತನಂತರಂಗವಂ ಮೋಗ ಆನಂದಕ್ಕೆ ಓಗ ಸಂಕ್ರಮಣದಿಂ ಆ ಆ ಗಣಿಸದಾವರ್ತನದೊಳೆಲವಂ ಸವೆಸೆ ಗುಪ್ತವಂ ತೆರೆಸೆ ಕಾಲವಂ ಮರಸೆ ಹೊರಳಿತೋ ಜ್ಞಾತವೀಂ ಸುಜ್ಞಾತ ಚರಿತದೊಳೆಂ ಮರಸೆ ಹೊರಳಿತೋ ಜ್ಞಾತವೀಂ ಸುಜ್ಞಾತ ಚರಿತದೊಳೆಂ. ಈ ಪದ್ಯ ಎಷ್ಟು ಸುಂದರವಾಗಿದೆ ಅಂದರೆ ಒಮ್ಮೆ ನಾನು ಅದನ್ನು ಹೇಳ್ತೇನೆ. ಪುಳಕದ ಅನುಭವ ಒಂದು ಎನ್ನಳುದಿಪೆ ಝಳಕವಿದೆ ಒಯ್ಯಿತೋ ಅಂತರಂಗವ ಮೋಘ ಆನಂದಕ್ಕೆಂದೋಘ ಕ್ರಮಣದಿಂ. ಅಂದ್ರೆ ಒಂದು ಪುಳಕ ರೀತಿಯಾದ ಅನುಭವ ನನ್ನಲ್ಲಿ ಉದಯಿಸಿತು. ಅದರ ಒಂದು ಝಳಕ ಅಂದ್ರೆ ಸ್ನಾನದ ರೀತಿಯಲ್ಲಿ ಇಡೀ ಮೈಯನ್ನೇ ತೋಯಿಸಿತು. ಒಂದು ಅಮೋಘ ಆನಂದ ಉಂಟಾಯಿತು. ಅದು ಒಂದು ಓಘ ಕ್ರಮಣದಿಂದ ಹಂತ ಹಂತವಾಗಿ ಮೇಲಕ್ಕೇರ್ತಾ ಹೋಯಿತು. ಆಗ ಗಣಿಸದಾವರ್ತನದೊಳೆಲ್ಲವ ಸವೆಸೆ. ನಾನು ಎಷ್ಟು ಅಂತ ಎಣಿಸ್ಲೇ ಇಲ್ಲ, ಎಷ್ಟಲ್ಲಿ ಹೇಳಬೇಕು, ಎಷ್ಟು ಕಾಲ ಆಯಿತು ಏನು ಗೊತ್ತಿಲ್ಲ. ಆದರೆ ನನ್ನ ಅಂತರಂಗವನ್ನು ಸವೆಸುತ್ತಾ ಹೋದೆ, ಅಂದ್ರೆ ಆ ಒಂದು ಜಪವನ್ನು ಮಾಡ್ತಾ ಹೋದೆ. ಗುಪ್ತವೆಂದರಸೆ, ಒಂದು ಏನೋ ಇದೆ ಇದರಲ್ಲಿ, ಏನೋ ರಹಸ್ಯ ಇದೆ ಅಂತ, ಏನು ಅಂತ ಒಂದು ಅರಸುತ್ತಾ ಹೋದೆ. ಅಂದ್ರೆ ಮಂತ್ರದಿಂದ ವೃಷಭ ಬರ್ತದೆ. ವೃಷಭ ಅಂದ್ರೆ ಹೇಗಿರ್ತದೆ, ಈ ರೀತಿಯೆಲ್ಲ ಒಂದು ರಹಸ್ಯವನ್ನ ಭೇದಿಸುವಂತಹ ಉತ್ಸಾಹದೊಡನೆ ಕಾಲವ ಮರೆಸೆ. ಈ ಉತ್ಸಾಹ ನನ್ನ ಕಾಲವನ್ನೇ ಮರಳಿಸಿತು. ಹೊರಡಿತೋ ಜ್ಞಾತವಿದೆ ಸುಜ್ಞಾತ ಚರಿತದಿಂ.
ಅಂದರೆ ಸುಜ್ಞಾತ. ಜ್ಞಾನದಲ್ಲಿ ವಿಜ್ಞಾನಂ ಪ್ರಜ್ಞಾನಂ ಸುಜ್ಞಾನಂ ಅಂತ ಎಲ್ಲ ಮಂತ್ರದಲ್ಲಿ ಬರ್ತದೆ. ಅದೇ ರೀತಿ ಜ್ಞಾತದಲ್ಲೂ ಸುಜ್ಞಾತ ಅಂತ ಇದೆ. ಜ್ಞಾತ ಅಂದರೆ ಸಾಕ್ಷಿ, ಅದರ ಸುಜ್ಞಾತ ಅಂದರೆ ಆ ರೀತಿಯಾದ ಒಂದು ಸಾಕ್ಷಿ ಇದೆ. ಅದು ಜ್ಞಾತವಿದೆ, ನಾನು ಅನ್ನುವ ಒಂದು ಸಾಕ್ಷಿ ಇದೆಯಲ್ಲ, ಅದು ಎಲ್ಲೆಲ್ಲೋ ಹೊರಳಾಡಲಿಕ್ಕೆ ಆರಂಭವಾಯಿತು. ಹೆಂಗೆ? ಪುಳಕದ ಅನುಭವದಿಂದ, ಝಳಕದ ಅನುಭವದಿಂದ, ಅಮೋಘ ಆನಂದದಿಂದ ಹಂತ ಹಂತವಾಗಿ ಹೊರಳಲಿಕ್ಕೆ ಆರಂಭವಾಯಿತು. ಅದು ಹೇಳಲಿಕ್ಕೆ ಪದಗಳಿಲ್ಲ, ಆದರೂ ಜಾಬಾಲಿಗಳು ಒಂದು ಇರುವಂತಹ ಪದಗಳ ಅನುಕೂಲದಿಂದ ಇದನ್ನೆಲ್ಲ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಲಹರಿಪತಲ್ಲೀನತೆಯೊಳೆಂ ಮನವೀಂ ಇಹ ಪರಗಳದಾಲೋಚನೆಯೊಡೆ ಮೆರೆಸಿತೆನ ನಾನತ್ವದೊಳು ಉದ್ದೇಶದೊಳಗೆ ಶೂನ್ಯ ಸ್ಮೃತಿಯೊಳಗೆಂ ಪರಿಯ ಶೂನ್ಯ ಸ್ಮೃತಿಯೊಳಗೆಂ ಪರಿಯ ಪ್ರಥಮಾನುಭವದಿಂ ಭವಿಪಿತೋ ಪ್ರಖರತೆಯೊಡೆ ಪ್ರಭುವ ಪ್ರಚಂಡ ಪ್ರಭೆಯನ್ನ ಚಿತ್ತದೊಳಗೆ ಭವಿಪಿತೋ ಪ್ರಖರತೆಯೊಡೆ ಪ್ರಭುವ ಪ್ರಚಂಡ ಪ್ರಭೆಯನ್ನ ಚಿತ್ತದೊಳಗೆ ಆ ನನ್ನ ಮನಸ್ಸು ಒಂದು ವಿಧದ ಲಹರಿಯಲ್ಲಿ ತಲ್ಲೀನವಾಗಿ ಹೋಯಿತು. ಇಲ್ಲಿದು ಅಲ್ಲಿದು ಎಲ್ಲಿದು ಇಹ ಪರ ಎಲ್ಲ ಆಲೋಚನೆಗಳೇ ಅದು ನನ್ನನ್ನು ಮರೆಯುವಂತೆ ಮಾಡಿತು. ನನ್ನನ್ನು ನಾನೇ ಮರೆತೆ. ನಾನು ಎಂಬುದರಿಂದ ಏನೇನು ಉದ್ದೇಶಗಳಿತ್ತು ಅಂದರೆ ವೃಷಭ ಕರೆಸಬೇಕು ಅನ್ನೋ ಉದ್ದೇಶ ಸೇರಿಕೊಂಡಂಗೆ ಎಲ್ಲ ಮರೆತು ಹೋಯಿತು ನನಗೆ. ಶೂನ್ಯದ ಸ್ಮೃತಿಯಿಂದ ಆ ಪರ, ಅದು ದಟ್ ಪಾರಮಾರ್ಥಿಕ, ಪರಮಾತ್ಮ, ದೇವ ಅಂತ ಏನು ಕರಿತೀವಿ ಇಲ್ಲಿದಲ್ಲ, ಆ ಒಂದು ಅನುಭವ ಮೊಟ್ಟ ಮೊದಲ ಬಾರಿಗೆ ನನ್ನಲ್ಲಿ ಭವಿಸಿತು. ಜೊತೆಗೇನಾಯಿತು? ಪ್ರಖರತೆಯ ಒಳಗೆ ಪ್ರಭುವ ಪ್ರಚಂಡ ಪ್ರಭೆ ನನ್ನ ಚಿತ್ತದಲ್ಲಿ ಸರಿದಾಡ್ತು. ಅಂದರೆ ನನ್ನ ಮೂಡೆ ಆ ಒಂದು ದೊಡ್ಡ ವಿವರಿಸಲಾಗದಂತಹ ಪ್ರಭೆ ಬೆಳಕನ್ನು ನೋಡ್ದಂಗಾಯಿತು. ಅದು ಪ್ರಭುವ ಪ್ರಭೆ ಅಲ್ಲದೆ ಇನ್ನೇನೂ ಇಲ್ಲ. ಪ್ರಚಂಡವಾಗಿತ್ತು ಆ ಅನುಭವ. ಹೊಳೆಪ ಹೊನಲ ತೀವ್ರ ತೀಕ್ಷ್ಣ ದಿವ್ಯ ನಾವೀನ್ಯದನುಭವವೀ ಫಲಿಸಿತೆಲ್ಲ ಅಂತಃಕರಣದೊಳಜ್ಞಾತ ಚಕ್ಷುವಿನಲೆ ಆ ಕರ್ಮಕ್ಷಯದೊಳೆ ತಪವಿದೆ ಫಲಿಪೇ ಮಂತ್ರದೊಳೆಂ ಪ್ರಾಕೃತ ಫಲವಿದೆ ಜರುಗಿತೋ ಎನ್ನೊಳಗೆಂ ಸಮಯ ಸವೆತದೊಳೆ ಜರುಗಿತೋ ಎನ್ನೊಳಗೆಂ ಸಮಯ ಸವೆತದೊಳೆ ಆ ತೀವ್ರತರನಾದ, ತೀಕ್ಷ್ಣವಾದ, ದಿವ್ಯವಾದ ಹೊಳೆವ ಹೊನಲ ಹರಿವು ನನ್ನಲ್ಲಿ ಉತ್ಪಾದನೆಯಾಯಿತು.
ಇದು ನಾವೀನ್ಯವಾಗಿತ್ತು, ನನಗೆ ಹಿಂದೆ ಯಾವತ್ತೂ ಗೊತ್ತಿಲ್ಲ. ಇದು ನನ್ನ ಅಂತಃಕರಣದಲ್ಲಿ ಗೋಚರವಾಯಿತು. ನಾನು ಕಣ್ಣು ಮುಚ್ಚಿಕೊಂಡಿದ್ರೂ ನನ್ನದು ಅಂತ ಒಂದು ಒಳಗಿನ ಕಣ್ಣಿನಿಂದ ಇವೆಲ್ಲ ನನಗೆ ಗೋಚರವಾಯಿತು. ಕರ್ಮವು ಕ್ಷಯಿಸ್ತಾ ಬಂದಿತ್ತು. ಯಾತಕ್ಕೆ? ಈ ಒಂದು ತಪದಿಂದ ಆ ರೀತಿ ಆಗಿತ್ತು. ಇದು ಒಂದು ಫಲಿತವನ್ನ ಕೊಡ್ತಾ ಇತ್ತು. ಮಂತ್ರದ ಹಿಂದಿನ ಸಂಕಲ್ಪದ ಒಂದು ಪ್ರಾಕೃತ ಫಲ ಏನಿದೆ ಅದು ಜರುಗಿತು. ಅಂದರೆ ಅಷ್ಟು ಸಮಯವನ್ನು ನಾನು ಸವೆಸಿದ್ದೆ. ಎಷ್ಟು ಅಂತ ಗೊತ್ತಿಲ್ಲ, ಒಟ್ಟೆ ಸಮಯ ಅಂತೂ ಸವಲು ಹೋಗಿತ್ತು. ಹೂಂ ಆರ್ಭಟದೊಳ್ ಗುಟುರಿದೋ, ಹೂಂ ಹೂಂ ಆರ್ಭಟದೊಳ್ ಗುಟುರಿದೋ, ಅಂತರಾಳದೊಳಿದ್ದೆನಗೆ ಮಾರ್ದನಿಯೊಳ್ಳೆಚ್ಚರಿಸಿತೋ, ನಿರ್ಭಯದಾಪ್ಯಾಯತೆಯೊಳಗೆ ನೋಡಿದ್ದೆ ನಾಂ ಅದನೇ ಕಣ್ದೆರೆದೆ, ನೋಡಿದ್ದೆ ನಾಂ ಅದನೆ ಕಣ್ದೆರೆದೆ, ದೈತ್ಯ ಗಾತ್ರದಿಂ ಹೂಂ ಕರಿಪ ಆಂ ಪ್ರಾಣಿಯಂ ಪ್ರಶಾಂತ ಚಿತ್ತದೊಳ ಹರವಿನೊಳಗೆ, ದೈತ್ಯ ಗಾತ್ರದಿಂ ಹೂಂ ಕರಿಪ ಆಂ ಪ್ರಾಣಿಯಂ ಪ್ರಶಾಂತ ಚಿತ್ತದೊಳ ಹರವಿನೊಳಗೆ, ಅಂತ ಆರ್ಭಟಿಸ್ತಾ ಇದೆ, ಗುಡುರುತ್ತಾ ಇದೆ. ಅಂತರಾಳದ ಒಳಗೆ ಇದ್ದ ನನಗೆ ಆ ಕಾಡಿನಲ್ಲಿ ಈ ಗುಡುರು ಆರ್ಭಟ ಮಾರ್ದನಿಸಿತಲ್ಲ, ಆದರೆ ಅದರಿಂದ ಭಯವಾಗಲಿಲ್ಲ. ನಿರ್ಭಯದಿಂದ ನನಗೆ ಎಚ್ಚರಿಕೆ ಆಯಿತು. ಆಗ ಕಣ್ಣು ತೆರೆದು ನೋಡ್ತೀನಿ, ಎದುರುಗಡೆ ದೈತ್ಯಾಕಾರದ ಹುಂಕರಿಸುವ ಪ್ರಾಣಿ ನಿಂತಿದೆ. ಆದ್ರೆ ನನಗೆ ಗಾಬರಿ ಆಗಲಿಲ್ಲ. ಖರೆ ಹಿಂದೆಲ್ಲ ಈ ರೀತಿ ಕಂಡಾಗ ನನಗೆ ಗಾಬರಿ ಆಗ್ತಿತ್ತು, ಹೆದರ್ಕೋತಾ ಇದ್ದೆ, ಅಮ್ಮ ನೆನಪು ಬರ್ತಾ ಇದ್ಲು. ಈ ಸಲ ಏನೂ ಆಗಲಿಲ್ಲ. ಆದ್ರೆ ಪ್ರಶಾಂತತೆಯ ಚಿತ್ತದಿಂದ ಅದನ್ನ ನಾನು ಅವಲೋಕಿಸಿದೆ. ಲಿಂಗದೊಳಲುಬ್ಬಿದ ಡುಬ್ಬ ಸುಂದರ ದಿಜ್ಜೋಡು ಕೋಡು, ನಿಗಿ ನಿಗಿ ಕೆಂಡದುಂಡೆಯೊಳ ನೇತ್ರ ಚಂದದಂಚಿನ ಬಾಲದಿಂ ಕೊಂಕಿದೊಳ್ಗುಚ್ಚ ಭಿಮ್ಮಿನಿಂಬಲ ಮುಂಗಾಲ ಮಳ್ಡಿಯಿಂ ಪೃತೆಗೆದರುವ ಕಡುಗಪ್ಪ ಗೊರಸ ಕಂಡೆ ನಾನಚ್ಚರಿ ಬಿಮ್ಮಿನಿಂಬಲ ಮುಂಗಾಲ ಮಳ್ಡಿಯಿಂ ಪೃತೆಗೆದರುವ ಕಡುಗಪ್ಪ ಗೊರಸ ಕಂಡೆ ನಾನಚ್ಚರಿಂ ನೋಡಿ, ಈ ಪದ್ಯ ಎಷ್ಟು ಸುಂದರವಾದ ಪದಗಳನ್ನು ಜೋಡಣೆಯಾಗಿದೆ. ಲಿಂಗದೊಳ ಉಬ್ಬಿದ ಡುಬ್ಬ, ಆ ಪ್ರಾಣಿ ನಿಂತಿತ್ತಲ್ಲ, ಅದರ ಡುಬ್ಬ ಶಿವಲಿಂಗದ ರೀತಿಯಲ್ಲಿ ಕಾಣ್ತಾ ಇತ್ತು. ಸುಂದರ ದಿಜ್ಜೋಡು ಕೋಡು, ಬಹು ಸುಂದರವಾಗಿ ಕಾಣಿಸ್ತಿರುವಂತಹ ಎರಡು ಕೋಡುಗಳು. ನಿಗಿ ನಿಗಿ ಕೆಂಡ ದುಂಡೆಯೊಳ ನೇತ್ರ, ಕೆಂಡದ
ಉಂಡೆಗಳೇ ಬೀಳ್ತಾ ಏನೋ ಅನ್ನೋ ಒಂಥರ ನೀಗಿಸುತ್ತಿರುವ ಎರಡು ಕಣ್ಣುಗಳು, ಚಂದದಂಚಿನ ಬಾಲದಿಂದ ಅದು ಕಾಣಿಸ್ತಾ ಇತ್ತು ನನಗೆ. ಕೊಂಕಿದಳ್ ಗುಚ್ಛ, ಬಾಲದ ತುದಿಯಲ್ಲಿರುವ ಗುಚ್ಛ ಅದು ಒಂಥರ ಬಿಂಕದಿಂದ ಕೊಂಕಿದೆ. ಬಿಮ್ಮಿನಿಂ ಬಲಮುಂಗಾಲ ಮಂಡಿಯಿಂ ಪೃಥೆಯಕ್ಕೆ ದರಿಪ, ಒಂಥರ ಅಹಂಕಾರದ ಬಿಮ್ಮಿನಿಂದ, ಸೌಂದರ್ಯದಿಂದ, ಗಾಂಭೀರ್ಯದಿಂದ ತನ್ನ ಬಲಗಾಲ ಮಂಡಿಯನ್ನು ಕೊಂಚ ಮಡಿಸಿ ತನ್ನ ಗೊರಸಿನಿಂದ ನೆಲ ಕೆದರ್ತಾ ಇದೆ. ಕಡುಗಪ್ಪ ಗೊರಸ ಕಂಡ ನಮ್ಮ ಚರಿಂ, ಆ ನೆಲ ಕರೆಯುವುದನ್ನು ಯಾವುದನ್ನು ನೋಡ್ತೀನಿ, ಕಡುಗಪ್ಪಾಗಿರುವ ಗೊರಸು. ಎಂಥ ಸುಂದರ ಪ್ರಾಣಿ ಅಂದರೆ ವೃಷಭ ಇದು. ತರಂಗಿನಿಂ ಕಂಗೊಳಿಸುತಿಹ ದೈವ ಮೃಗವಿದೋ, ಶ್ವೇತರಂಗಿನಿಂ ಕಂಗೊಳಿಸುತಿಹ ದೈವ ಮೃಗವಿದೋ, ಶಿವವಾಹನ ವೃಷಭೇಂದ್ರನೆಂದರಿತೆ ಹೊಮ್ಮುತಿಹ ಗಂಧದೊಳೆಂಗು, ಕಾಣದ ರುದ್ರ ರಮಣೀಯ ಪೌರುಷವಿದರ ಕಂಡೆ, ಕಾಣದ ರುದ್ರ ರಮಣೀಯ ಪೌರುಷವಿದರ ಕಂಡೆ, ಬೆದರಿದರೂ ನೋಡಿದ್ದವಿ ಮಾತೆಯರು ಅವನ ಓರೆಗಣ್ಣಿನ, ಬೆದರಿದರೂ ನೋಡಿದ್ದವಿ ಮಾತೆಯರು ಅವನ ಓರೆಗಣ್ಣಿನ. ಬಿಳಿ ಬಣ್ಣದಿಂದ ಕಂಗೊಳಿಸುತ್ತಾ ಇದೆ. ಇದು ಭೂಲೋಕದ್ದಂತೂ ಅಲ್ಲ, ದೈವ ಲೋಕದ ಮೃಗ ಇದು. ಶಿವನ ವಾಹನ ವೃಷಭೇಂದ್ರನೇ ಇದು ಅಂತ ನನಗೆ ಯಾಕೆ ಅಷ್ಟು ನಿಖರವಾಗಿ ಹೇಳಬಲ್ಲೆ ಅಂದರೆ, ಒಂದು ರೀತಿಯಾದ ಸುಗಂಧ ಅದರಿಂದ ಹೊಮ್ತಾ ಇತ್ತು. ಹಾಗಾಗಿ ನನಗೆ ಹೀಗನ್ನಿಸ್ತು. ಆಗ ಅಲ್ಲಿದ್ದ ಗೋವುಗಳು ಎಂದೂ ಕಾಣದ ಈ ರುದ್ರ ರಮಣೀಯವಾದ ಇಂಥ ಪೌರುಷವಿರುವಂತಹ ವೃಷಭವನ್ನು ಕಂಡು ಬೆದರು ಬಿಟ್ವು, ಮೇಯದನ್ನ ಬಿಟ್ವು, ಉಸಿರಾಡದನ್ನೇ ನಿಲ್ಲಿಸಿಬಿಟ್ವು, ಹೆದರಿದ್ವು. ಆದರೂ ಓರೆಗಣ್ಣಿನಿಂದ ಈ ವೃಷಭವನ್ನ ಅಲ್ಲಿರೋ ಗೋಮಾತೆಯರ ಎಲ್ಲವೂ ಆಶ್ಚರ್ಯ ಬೆರೆತ ಆಸೆಯಿಂದ ನೋಡ್ತಾ ಇವೆ.